ನಮ್ಮ ಅಣ್ಣಾದ್ಕೆ ಫೋಟೋ. ಇವಳು ಮುಖ ನೋಡಕ್ಕೆ ನನಗೆ ಅಸಹ್ಯ ಅಂತ ನಾನಿದ್ರೆ ನೀನೇನು ಬಾರಿ ಓವರ್ ಆಗಿ ಆಡ್ತಿದ್ಯಾ? ನಿನಗೆ ಅಷ್ಟೊಂದು ಇಷ್ಟ ಇದ್ರೆ ಇವಳು ಫೋಟೋ ತಗೊಂಡು ನಿನ್ನ ಫೋನಲ್ಲಿ ವಾಲ್ ಪೇಪರ್ ಹಾಕೋ. ನನಗೂ ಇದಕ್ಕೆ ಸಂಬಂಧ ಇಲ್ಲ. ಮಂದೇವ್ರ ಫೋಟೋ ಅಂತೆ, ಮಂಕ್ರಿಗಟ್ಲೆ ಅನ್ನ ತಿನ್ನೋ ದೇವ್ರ ಫೋಟೋ. ಮಾವ, ಯಾಕೆ ಮಾವ ಇದೆಲ್ಲ? ಈ ನನ್ನ ಮಗ ನಿನ್ನ ನೋಡಿದಾಗೆಲ್ಲ ಆಗಲ್ಲ ಆಗಲ್ಲ ಅಂತಾನೆ. ಹಂಗೆ ಹೇಳ್ದಾಗೆಲ್ಲ ಮಚ್ಚು ತಗೊಂಡು ಕೊಚ್ಚು ಬಿಡೋಣ ಅನ್ಸತ್ತೆ. ಆದರೆ ಹುಟ್ಟಿಸ್ಬಿಟ್ಟಿದ್ದೀನಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಆದರೆ ಅವನ ಮನಸ್ಸು ದಿಕ್ಕನ್ನು ಬದಲಾಯಿಸ್ಬೋದು. ಭಾನು ಮೇಷ್ಟ್ರು ಹೇಳಿದ ಮಾತನ್ನು ನೆನಪಾಯ್ತು, ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಹ್ಞೂ, ಅದಕ್ಕೆ ನಮ್ಮ ಮೇಷ್ಟ್ರು ಹೇಳಿದ್ರು, ನಮಗೆ ನೆನ್ಪಕ್ಕೆ ಬರ್ದಿರೋ ಸೂತ್ರನ ಬರ್ಕೊಂಡು ಗೋಡೆ ಮೇಲೆ ಅಂಟಿಸ್ಕೊಂಡ್ರೆ ಹೋಗ್ತಾ ಬರ್ತಾ ನೋಡಿದಾಗೆಲ್ಲ ಅದು ನೆನಪಲ್ಲಿ ಉಳಿಯುತ್ತೆ ಅಂತ. ಅವನು ಹೋದಾಗ ಬಂದಾಗೆಲ್ಲ ಇದು ಕಣ್ಣಿಗೆ ಬೀಳ್ತಾ ಇದ್ರೆ ನಮ್ಮದು ಒಂದು ಜೋಡಿ ಅಂತ ಸಣ್ಣದಾಗ ಅವನಲ್ಲಿ ಒಂದು ಪ್ರೀತಿ ಹುಟ್ಟಬಹುದೇನೋ ಅಂತ. ಮಾವ, ಅವನು ನಿನ್ನನ್ನು ಒಪ್ಕೊಂಡೇ ಒಪ್ಕೊಳ್ತಾನೆ. ಚೆನ್ನಾಗಿ ಓದವ. ಆ ತಾಯಿ ಸರಸ್ವತಿ ನಿನಗೆ ಚೆನ್ನಾಗಿ ಒಲೀಲಿ. ಈ ಸರಸ್ವತಿ ಯಾರು? ಮನು, ವಿದ್ಯೆಗೆ ದೇವತೆನೇ ಸರಸ್ವತಿ. ಆ ಶಾರದೆ ಅನುಗ್ರಹ ಇದ್ರೆ ಎಂಥವ್ರಿಗೆ ಬೇಕಾದರೂ ವಿದ್ಯೆ ಬರುತ್ತೆ. ಹಾ, ನನಗೆ ಶಾರದಾ ಗೊತ್ತು, ಶಿವು ಬಾವ ಅವರ ಅಮ್ಮ. ದೊರೆ, ಅವ್ರ ಹೆಸರನ್ನ ದಯವಿಟ್ಟು ಈ ತುಂಬಿದ ಮನೆಯಾಗ ಹೇಳ್ಬೇಡಿ. ರಾಣಿ, ಯಾಕವ್ವ ಹಂಗಂತೀಯ? ಅಜ್ಜಿ, ಈಗ ಯಾಕೆ ಆ ಮಾತೆಲ್ಲ? ನಾವು ಖುಷಿಯಾಗಿ ಹೋಗಿ ಬರ್ತಿದ್ದೀವಲ್ವಾ, ಅಂಥವ್ರನ್ನ ನೆನ್ಸ್ಕೋಬಾರ್ದು. ನೀನು ಅಂದ್ಕೊಂಡಿದ್ದೆಲ್ಲ ಸಾಧಿಸೋ ಹಾಗಾಗಲಿ. ದೇವರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ವಿದ್ಯೆನೂ ಕೊಡಲಿ. ನಾವು ಹೋಗಿ ಪರೀಕ್ಷೆಗೆ ಅರ್ಜಿ ಹಾಕ್ಬಿಟ್ಟು ಬರ್ತೀವಿ. ನೀವಿಬ್ರೇ ಹೋಗೋದು ಹೆಂಗವ್ವ? ರಾಜ ರಾಣಿನ ಕಳ್ಸಕ್ಕಾಯ್ತದ? ನಿಮ್ಮನ್ನು ಕಾಯಕ್ಕೊಬ್ರು ಬೇಕಲ್ವಾ? ಸೋಮ, ಸೋಮ ಬಾರ್ಲ ಇಲ್ಲಿ. ಓಹೋ, ಏನಜ್ಜಿ ದಿನ ದ್ಯಾವ್ರು 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 ಅನ್ನೋ ಬಾಯಲ್ಲಿ ಇವತ್ತು ಸೋಮ ಸೋಮ ಅಂತಿದ್ಯಾ? ನೋಡ್ಲಾ, ಇನ್ನು ಮುಂದಕ್ಕೆ ದ್ಯಾವರು ರಾಣಿ ಅಂತಾನೆ ಕರೆಯೋದು. ಇವರಿಬ್ರು ಹೊರಗೋಯ್ತಾವ್ರೆ, ಅಮ್ಮಕ್ಕೊಂಡು ಹುಷಾರ ಕರ್ಕೊಂಡು ಬಾ. ಅಂದ್ರೆ ನನ್ನ ಡ್ರೈವರ್ ಮಾಡ್ಕೊಂಡಿದ್ಯಾ? ಅಣ್ಣ, ನೀನೇನು ಬೇಜಾರು ಮಾಡ್ಕೊಬೇಡ. ಪ್ರಪಂಚದಲ್ಲಿ ಯಾವ ಕೆಲಸನ ದೊಡ್ಡದು ಚಿಕ್ಕದು ಅಲ್ವಂತೆ.